ನಮಸ್ಕಾರ. ಕೆಮ್ ಚಾಯ್ಗೆ ಛಾಯ. ನಾನು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಸೆಟ್ ಎಕ್ಸಾಮ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ 2021 ಎವ್ರಿ ಇಯರ್ ಇದನ್ನು ಕಾಲ್ ಮಾಡ್ತಾರೆ. ಬಿಕಾಸ್ ಆಫ್ ದಿ ಕೋವಿಡ್ ರೆಗ್ಯುಲಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಬಟ್ 2021 ಎಕ್ಸಾಮ್ ಡೇಟ್ಸ್ ಎಲ್ಲ ಅನೌನ್ಸ್ ಮಾಡಿದೆ. ಆ್ಯಕ್ಚುಲಿ ಅಪ್ಲಿಕೇಶನ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದರು. ಸೊ ಹೇಗೆ ಅಪ್ಲೈ ಮಾಡಬೇಕು, ಅದ್ರದ್ದು ಎಕ್ಸಾಮಿನೇಷನ್ ಫೀಸ್ ಏನಿದೆ, ಸ್ಕ್ಯಾನರ್ಡ್ ಕಾಪೀಸ್ ಯಾವ್ಯಾವ ಹಾಕಬೇಕು, ಎಲಿಜಿಬಿಲಿಟಿ ಯಾರು ಬರಿಬೋದು ಎಕ್ಸಾಮು, ಮೋಡ್ ಆಫ್ ಪೇಮೆಂಟ್ ಏನಿದೆ, ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ 11th ಏಪ್ರಿಲ್ 2021 ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 8th ಫೆಬ್ರವರಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ನೀವು ಮಾಡಬೇಕಾಗತ್ತೆ. ಬಟ್ ಎಕ್ಸಾಮು ಆಫ್ಲೈನಲ್ಲಿರುತ್ತೆ. ಸೊ ಯಾರು ಪಿ ಜಿ ಮುಗಿಸಿರ್ತಾರಲ್ಲ, ಅಂದರೆ ಅದು MSc ಆಗಿರ್ಬೋದು, MA ಆಗಿರ್ಬೋದು, MCOM ಆಗಿರ್ಬೋದು, PG ಕೋರ್ಸ್ ಮುಗಿಸಿರೋವಂಥವ್ರು ವಿತ್ 55% ಮಾರ್ಕ್ಸ್ ಇರೋವಂಥವ್ರು ದೇ ಎಲಿಜಿಬಲ್ ಟು ಟೇಕ್ ಅಪ್ ದಿಸ್ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ ತೊಗೊಂಡ್ರೆ ಏನು ಲಾಭ ಆಗುತ್ತೆ ಅಂತಂದರೆ, ನನಗೆ ಡಿಗ್ರಿ ಕಾಲೇಜಸ್ಗೆ ಟೀಚ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಎರಡನೇದು PhD ಎಂಟ್ರೆನ್ಸ್ ಎಕ್ಸಾಮ್ ಏನಿದೆಯಲ್ಲ, ಅದ್ರ ಬದಲು ಈಗ ಕೆಸೆಟ್ ಎಕ್ಸಾಮ್ ಮೇಲೇ ಡಿಸೈಡ್ ಮಾಡಬೇಕು ನೆಕ್ಸ್ಟ್ ಇಯರಿಂದ ಅಂತಲೂ ಅಂದ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಕೆಸೆಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ಟರ್ ಯುವರ್ MSc ಅಂತ ಹೇಳ್ಬೋದು. ಸೊ ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈಗ ಆನ್ಲೈನ್ ನಾನು ಹೇಳಿದೆ, ಇದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಥ್ರೂ ವೆಬ್ಸೈಟ್, ಕೆಸೆಟ್ ವೆಬ್ಸೈಟ್ ಇದೆ. http kesett.uni/mysore.ac.in. ಸೊ ಅಗೇನ್ ಇದು ಕರ್ನಾಟಕದಲ್ಲಿ ಆಗುವಂಥ ಎಕ್ಸಾಮು. ಇದು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಆಗಿದೆ. ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಇನ್ಚಾರ್ಜ್ನ ಕೊಡ್ತಾರೆ. ಸೊ ಈ ಸಲ ಇನ್ಚಾರ್ಜ್ ಕೊಟ್ಟಿರುವಂಥದ್ದು ಮೈಸೂರು ಯೂನಿವರ್ಸಿಟಿಗೆ. ಕ್ವಶನ್ ಪೇಪರ್ ನಿಮಗೆ ಮೈಸೂರು ಯೂನಿವರ್ಸಿಟಿನಲ್ಲಿ ಬರ್ತಾ ಹೋಗುತ್ತೆ. ಸೊ ಈಗ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾಗಿರಬೇಕು, ಆನ್ಲೈನ್ ಇದೆ, ಅಪ್ಲಿಕೇಶನ್ನ ಆನ್ಲೈನಲ್ಲಿ ಹಾಕ್ತೀರಾ, ಅದ್ರ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ಗಳನ್ನ ನೀವು ತಿಳ್ಕೊಂಡಿರಬೇಕಾಗತ್ತೆ. ಸೊ ಅದರಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, 11 ನೋಡಲ್ ಸೆಂಟರ್ಸ್ ಅಕ್ರಾಸ್ ದಿ ಕರ್ನಾಟಕ ಸ್ಟೇಟ್ ಇದೆ. 41 ಸಬ್ಜೆಕ್ಟ್ಗೆ ಅದು ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ನೀವು ಯಾವ ಸಬ್ಜೆಕ್ಟಲ್ಲಿ ನಿಮ್ಮದು PG ಮಾಡಿರ್ತಾರಲ್ಲ ಅದೇ ಸಬ್ಜೆಕ್ಟ್ನ ನೀವು ತೊಗೋಬೇಕಾಗತ್ತೆ. ಅಕಸ್ಮಾತ್ ಆ ಸಬ್ಜೆಕ್ಟ್ಗಳೆಲ್ಲ 41 ಸಬ್ಜೆಕ್ಟಲ್ಲಿ ಇರಲಿಲ್ಲ ಅಂತಂದರೆ ಅವಾಗ ನೀವು ನೆಟ್ಸ್ ಮೇಲೆ ಡಿಪೆಂಡೆಂಟ್ ಆಗಬೇಕಾಗುತ್ತೆ. ಸ್ಲೆಟ್ ಅಥವಾ ಇದು ಕೆಸೆಟ್ ಮೇಲೆ ನೀವು ಡಿಪೆಂಡೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದರದ್ದು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆಯಲ್ಲ ಅದ್ರ ಪ್ರಕಾರ ಮಾಡಬೇಕಾಗತ್ತೆ. ಎಗೇನ್ ಕೆಟಗರಿ ಯಾವ್ಯಾವ್ದಿದೆಯಲ್ಲ, ನಾವು ಯಾವ ಕೆಟಗರಿ, ನಮ್ಮ ಕ್ಯಾಸ್ಟು ಯಾವ ಕೆಟಗರಿಗೆ ಬರುತ್ತೆ ಅನ್ನೋದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಲಿಸ್ಟ್ ಮಾಡಿರ್ತಾರೆ, ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಾದರೂ ಸುಳ್ಳು ಅಂತ ಅವ್ರಿಗೆ ಗೊತ್ತಾಯಿತು ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ರಿಜೆಕ್ಟ್ ಆಗದೇ ಇರಬೇಕು. ನಾವು ಹಾಕಿರೋ ಈಗ ಅಮೌಂಟ್ ಎಲ್ಲ ಪೇ ಮಾಡಿರ್ತೀರ ನೀವು, ಅದು ಯಾವುದು ವೇಸ್ಟ್ ಆಗಬಾರ್ದು ಅಂತಂದರೆ ಇದ್ರ ಬಗ್ಗೆ ಎಲ್ಲ ನೀವೇನು ಮಾಡ್ಕೋಬೇಕಾಗುತ್ತೆ, ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ನಾನು 41 ಸಬ್ಜೆಕ್ಟ್ಸಲ್ಲಿ ನನ್ನ ಸಬ್ಜೆಕ್ಟ್ ಇದೆಯಾ, ನಮ್ಮದು ನೋಡಲ್ ಸೆಂಟರ್ ಯಾವ್ದು ತೊಗೋಬೇಕು, ನಂದು ಕೆಟಗರಿ ಯಾವ್ದು ಬರುತ್ತೆ. ಸೊ ಅದನ್ನೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ಕರೆಕ್ಟಾಗಿ ನೀವು ಅದನ್ನು ಎಲ್ಲನೂ ವೆಬ್ಸೈಟಲ್ಲಿದೆ, ನೋಡ್ಕೋಬೇಕಾಗತ್ತೆ. ಓಕೆ, ಎಲಿಜಿಬಿಲಿಟಿ ಏನು ಅಂತಂದರೆ 55% ಮಾರ್ಕ್ಸ್ ವಿತೌಟ್ ರೌಂಡಿಂಗ್ ಆಫ್ ಅಂತ ಹೇಳ್ತಾರೆ. ಫಾರ್ ದಿ ಜನರಲ್ ಕೆಟಗರಿ, ಜನರಲ್ ಅವ್ರಿಗೆ 55% ಮಾರ್ಕ್ಸ್ ಇರಬೇಕು ಇನ್ ದೇರ್ PG ಕೋರ್ಸಲ್ಲಿ. 50% ಫಾರ್ SC/ST ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಥವಾ OBCನಲ್ಲಿ ಕೆಟಗರಿ 1 ಇರ್ಬೋದು, 2A ಇರ್ಬೋದು, 2B, 3A, 3B ಇವ್ರಿಗೆಲ್ಲ ಏನಾಗಿರುತ್ತೆ ಅಂತಂದರೆ ಕಡಿಮೆ ಇರ್ಬೋದು, 50% ಇರ್ಬೋದು. ಬಟ್ 55% ಮಾರ್ಕ್ಸೇ ಇರಬೇಕು, ರೌಂಡ್ ಆಫ್ ಮಾಡೋಕ್ಕಾಗಲ್ಲ. 54.99 ಬಂದರೂ ನೀವು ಅದಕ್ಕೆ ಎಲಿಜಿಬಲ್ ಆಗಲ್ಲ. 55% ಮಿನಿಮಮ್ ಇರಬೇಕು. ದಟ್ಸ್ ಅ ಫಸ್ಟ್ ಕ್ರೈಟೀರಿಯಾ ಟು ಅಪ್ಲೈ ಫಾರ್ ಕೆಸೆಟ್. ಜೊತೆಗೆ ಕೆಸೆಟ್ನ MSc ಆಗಿರೋರೆ ಅಥವಾ PG ಆಗಿರೋರೇ ಮಾಡಬೇಕು ಅಂತಿಲ್ಲ. ಹೂ ಆರ್ ಪರ್ಸ್ಯೂರಿಂಗ್, ಈಗ ಫಸ್ಟ್ ಇಯರ್ ಸೆಮಿಸ್ಟ್ರು, ಸೆಕೆಂಡ್ ಸೆಮಿಸ್ಟ್ರಿಗೆ ಅಪಿಯರ್ ಆಗಿರ್ತಾರೆ, ಈವನ್ ದೇ ಕ್ಯಾನ್ ಅಪಿಯರ್. ಯೂಶಲಿ ಫೈನಲ್ ಇಯರಲ್ಲಿ ತೊಗೊಳ್ತಾರೆ ಹುಡುಗರು, ಯಾಕೆಂದರೆ ಆಲ್ರೆಡಿ 4 ಸೆಮಿಸ್ಟ್ರು ಅವ್ರು ಓದಿರ್ತಾರೆ, ಸಬ್ಜೆಕ್ಟ್ ಗೊತ್ತಿರುತ್ತೆ. ಇಲ್ಲ ನಾವು ಫಸ್ಟ್ ಸೆಮಿಸ್ಟ್ರಲ್ಲಿ ತೊಗೊಳ್ತೀವಿ ಅಂತ. ಇದು ಯಾಕೆಂದರೆ ಇದಕ್ಕೆ ನಂಬರ್ ಆಫ್ ಅಟೆಂಪ್ಟ್ಸ್ ಏನಿಲ್ಲ, ಏಜ್ ಬಾರ್ ಇಲ್ಲ, ಅಪ್ಪರ್ ಏಜ್ ಲಿಮಿಟ್ ಏನೂ ಇಲ್ಲ. ಸೊ ಹಾಗಾಗಿ ಏನು ಮಾಡ್ಬೋದು, ಎಷ್ಟು ಸಲ ಬೇಕಾದ್ರೂ ತೊಗೋಬೋದು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ಏನು ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ತೊಗೊಳ್ತಾ ಇರೋರು, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿ ಇರೋರು ಬೇಕಾದ್ರೆ ತೊಗೋಬೋದು, ಫೈನಲ್ ಇಯರ್ ಇರೋರು ಬರ್ಕೋಬೋದು. ಆದರೆ ರಿಸಲ್ಟ್ ಬಂದುಬಿಡ್ತು, ಈಗ ಕೆಸೆಟ್ದು ರಿಸಲ್ಟ್ ಬಂತು, ಬಟ್ ನಮ್ದಿನ್ನ MSc ಅಥವಾ PGದು ನಂದಿನ್ನ ರಿಸಲ್ಟ್ ಬಂದಿಲ್ಲ ಅಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮದನ್ನ ಹೋಲ್ಡ್ ಮಾಡಿರ್ತಾರೆ. ಆ್ಯಸ್ ಸೂನ್ ಆಸ್ ಯು ಗೆಟ್ ಯುವರ್ ಮಾರ್ಕ್ಸ್ ಕಾರ್ಡ್, ನಿಮ್ಮದು ರಿಸಲ್ಟ್ ಶೀಟ್ ಬಂದ ತಕ್ಷಣ ಏನು ಮಾಡ್ತಾರೆ, ನಿಮಗೆ ಕೆಸೆಟ್ದು ಮಾರ್ಕ್ಸ್ನ ಕೊಟ್ಟು ನಿಮಗೆ ಏನಂತ ಹೇಳ್ತಾರೆ,
ಈ ಪಾಸ್ ಆಗಿದ್ದೀರಿ ಅಂತ ಕ್ವಾಲಿಫೈ ಆಗಿರೋಂಥದ್ದಕ್ಕೆ ನಿಮ್ಗೆ ಕೊಡ್ತಾರೆ. ಅಕಸ್ಮಾತ್ ನೀವು KSET ಪಾಸ್ ಆಗಿಬಿಟ್ಟಿದ್ದೀರಾ, MSc ಫೇಲ್ ಆದ್ರಿ ಅಂತ ನಿಮ್ಮದು ಡಿಸ್ಕ್ವಾಲಿಫಿಕೇಶನ್ ಇರುತ್ತೆ. ಸೊ ಫಸ್ಟ್ ಸೆಮಿಸ್ಟರ್ಲಿರೋರು ಬೇಕಾದ್ರೆ ದೋಸ್ ಹು ಜಸ್ಟ್ ಅಪಿಯರ್, ದೋಸ್ ಹು ಜಸ್ಟ್ ಜಾಯಿನ್ ಫಾರ್ PG ಆಲ್ಸೋ ಕೆನ್ ಅಪ್ಲೈ ಫಾರ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್. KSET ಅಪಿಯರ್ ಆಗ್ತಾ ಇರೋರು ಪೋಸ್ಟ್ ಗ್ರಾಜ್ಯುಯೇಟ್ ಸಬ್ಜೆಕ್ಟಲ್ಲಿ ಏನು ಓದಿರ್ತಾರೋ ಅದನ್ನೇ ತೊಗೋಬೇಕು, ಇಲ್ಲ ಅಂತಂದರೆ ತೊಗೊಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ ಮಾಡಿರ್ತಾರೆ, ಆದರೆ ಇಲ್ಲಿ KSET ಇಲ್ಲ ಅಂದರೆ ಆ ಸಬ್ಜೆಕ್ಟ್ ಇಲ್ಲ, ನಾನು ಹೇಳಿದೆ 41 ಸಬ್ಜೆಕ್ಟ್ಸ್ ಇರುತ್ತೆ ಅಂತ, ಸಬ್ಜೆಕ್ಟ್ ಇಲ್ದಲೇ ಇರೋರಿಗೆ ನೀವು KSETನ ತೊಗೊಳಕ್ಕಾಗಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ನೆಟ್ ಓನ್ಲಿ, ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ಗೆ ನೀವು ತೊಗೋಬೇಕಾಗತ್ತೆ. ಆ ಥರ PhD ಹೋಲ್ಡರ್ ಏನಾದರೂ ಇದ್ದರು ಅಂತ ಇಟ್ಕೊಂಡು 1991ಗಿನ ಮುಂಚೆ ನೀವು PhD ಕಂಪ್ಲೀಟ್ ಆಗಿದೆ, ಈಗ ನೀವು KSET ಮಾಡ್ತೀರಿ ಅಂತಂದರೆ ನಿಮಗೆ 55% ಬೇಕಾಗಿಲ್ಲ, 50%. ಜನರಲ್ ಮೆರಿಟ್ ಅವ್ರಿಗೆ 55%, OBC SC ST ಅವ್ರಿಗೆ 50% ಇದೆ. ಅದೇ ರೀತಿ 91ಗಿಂತ ಮುಂಚೆ ನಿಮ್ದು ಏನಾದರೂ MSc ಮುಗ್ದಿತ್ತು, PhD ಮುಗ್ದಿತ್ತು ಅಂತಂದರೆ ನಿಮಗೆ 50% ಇದ್ದರೂ ಯು ಕ್ಯಾನ್ ಅಪಿಯರ್ ಸ್ಲೆಟ್ ಅಂತ ಹೇಳ್ತಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಕೆಟಗರಿ ಸರ್ಟಿಫಿಕೇಟ್ ಏನಿದೆಯಲ್ಲ ಅದನ್ನು ಆ ವರ್ಷಕ್ಕೆ ಕನ್ಸರ್ನ್ ಅಥಾರಿಟೀಸಿಂದ ನೀವು ತೊಗೋಬೇಕಾಗತ್ತೆ, ತೊಗೊಂಡು ಇಟ್ಕೋಬೇಕಾಗತ್ತೆ. ಅಕಸ್ಮಾತ್ ನಿಮ್ದು ಏನಾದ್ರು ಕೊಟ್ಟಿರುವಂಥದ್ದು ತಪ್ಪಾಗಿದೆ, ಏನೋ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ, ಡಿಸ್ಕ್ವಾಲಿಫೈ ಮಾಡುವಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟವರು ಅಪ್ಲೈ ಮಾಡ್ಬೋದಾ? ಸೊ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟವರು ಅಪ್ಲೈ ಮಾಡೋಕ್ಕೆ ಆಗಲ್ಲ. ಅವ್ರು OBC ಆಗಿದ್ರು the candidates from the other states except Karnataka belonging to OBC categories shall be treated as a general merit only as per the reservation policy of the Karnataka government. ಯಾಕೆಂದರೆ ಈ ಎಕ್ಸಾಮ್ ಮಾಡ್ತಾ ಇರುವಂಥದ್ದು KSET ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಇದೆ, ಹಾಗಾಗಿ ಕರ್ನಾಟಕದವ್ರಿಗೆ ಬೆನಿಫಿಟ್ ಆಗಬೇಕು. ಅಥವಾ ಬೇರೆ ಯಾವುದೋ ಸ್ಟೇಟಿಂದ ಬಂದು ಇಲ್ಲಿ ತೊಗೊಂಡ್ಬಿಟ್ರೆ ಅಂತಂದರೆ ಅವ್ರು ಏನಾದರೂ OBC ಬಿಲಾಂಗ್ ಆಗಿದ್ರು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆಸ್ ಎ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ ಆಸ್ ಪರ್ ದಿ ರೂಲ್ಸ್ ಆಫ್ ದಿ ಕರ್ನಾಟಕ ಗೌರ್ಮೆಂಟ್. ಕ್ಯಾಂಡಿಡೇಟ್ ಶುಡ್ ನೋಟ್ ದೇರ್ ಕ್ಯಾಂಡಿಡೇಚರ್ ಇಸ್ ಪ್ರಾವಿಷನಲ್. ಇದು ಏನು ಕೊಡ್ತಾರಲ್ವ ನಿಮಗೆ ಅದೆಲ್ಲ ಪ್ರಾವಿಷನಲ್ ಇರುತ್ತೆ. ಕ್ರೈಟೀರಿಯಾ ಏನೇನು ಇರುತ್ತಲ್ಲ ಆ ಕ್ರೈಟೀರಿಯಾನೆಲ್ಲ ನೀವು ಫುಲ್ಫಿಲ್ ಮಾಡಬೇಕು. ಈಗ ಎಕ್ಸಾಮ್ ಫೀಸ್ ಕಟ್ಟಿದ್ರಿ, ಎಕ್ಸಾಮ್ ತೊಗೊಂಡ್ರಿ, ಕ್ಲಾರಿಫೈ ಆಯಿತು, ನಿಮ್ಮದು ಆಯಿತು ಅಂದರೆ ಕ್ಲಿಯರ್ ಆಯಿತು ಅಂದರು, ನೀವು ಅವ್ರು ಏನೋ ಒಂದು ಕೇಳ್ತಾರೆ ಇನ್ಫಾರ್ಮೇಷನ್ಸು, ಆ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡಬೇಕು. ಆ ಇನ್ಫಾರ್ಮೇಷನ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಅಥೆಂಟಿಸಿಟಿ ಸಿಗುತ್ತೆ, ಇಲ್ಲ ಅಂದರೆ ಅಥೆಂಟಿಸಿಟಿ ಸಿಕ್ಕಿದಾಗ ಅದನ್ನು ಹೋಲ್ಡ್ ಮಾಡ್ಬೋದು. ಓಕೆ, ಇದು ಇನ್ನೊಂದು ಥರ ಮಾಡ್ತಾರೆ. ಈಗ ಏನಾಗಿದ್ದಾರೆ ಹೇಳ್ಕೊಳ್ತಾರೆ, ನಾನು 4 ಸಲ KSET ಪಾಸ್ ಮಾಡಿದ್ದೀನಿ, 5 ಸಲ ನಾನು KSET ಪಾಸ್ ಮಾಡಿದ್ದೀನಿ ಅಂತ. ಪಾಸಾಗಿರೋರೆ ಮತ್ತೆ ತಗೊಳ್ತಾ ಇದ್ದರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೊಬ್ಬರದು ಫ್ಯೂಚರ್ನ ಇವರು ಹಾಳು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ರೂಲ್ ಮಾಡಿದ್ದಾರೆ ಈಗ ಒಂದು 2 ವರ್ಷದಿಂದ, ಒಂದು ಸಲ ನೀವು KSETನ ಕ್ಲಿಯರ್ ಮಾಡಿದರೆ ಮತ್ತೆ ನೀವು ತೊಗೊಳಕ್ಕೆ ಆಗಲ್ಲ. ಜೊತೆಗೆ ಇಯರಲ್ಲಿ ಒಂದೇ ಸಬ್ಜೆಕ್ಟ್ಗೆ ನೀವು ತೊಗೋಬೇಕಾಗತ್ತೆ. ಅಕಸ್ಮಾತ್ ನೀವು ಮಾಡ್ತಾನೆ ಸಬ್ಜೆಕ್ಟ್ ತೊಗೊಳ್ತಾನೆ ಹೋದ್ರಿ ಅಂದರೆ ಹಳೇದು ಕ್ಯಾನ್ಸಲ್ ಆಗುತ್ತೆ. ಪ್ರೀವಿಯಸ್ ಎಲಿಜಿಬಿಲಿಟಿ ಇಸ್ ವಿಡ್ರಾನ್ ಟು ದಿ ಡಿ-ನೋಟಿಫಿಕೇಶನ್ ಪ್ರಕಾರ ಮಾಡ್ತಾರೆ. ಸೊ ಇದನ್ನು ನೀವು ಕೇಳಿ ಮಾಡ್ಕೋಬೇಕಾಗತ್ತೆ. ಓಕೆ, ಕ್ಯಾಂಡಿಡೇಟ್ಸ್ ವಿತ್ ಅ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಸರ್ಟಿಫಿಕೇಟ್ ಅವಾರ್ಡೆಡ್ ಬೈ ದಿ ಇಂಡಿಯನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಡಿಗ್ರಿ ಯಾವುದಿರುತ್ತಲ್ಲ ಅದೆಲ್ಲನೂ ನೀವು ನೋಡ್ಕೋಬೇಕಂತಂದರೆ UGC ಇದರಲ್ಲಿ ಇದೆಯಾ, ಇಂಟ್ರೆಸ್ಟ್ ಇದೆಯಾ ಅದರಲ್ಲಿ, ಅದನ್ನು ನೋಡಿಕೊಂಡು ಆ ಮಾಸ್ಟರ್ ಡಿಗ್ರಿ ರೆಕಗ್ನೈಸ್ ಇಂಡಿಯನ್ ಯೂನಿವರ್ಸಿಟಿನಲ್ಲಿ ಇದೆಯಾ ಅದು ಅಂತ ನೀವು ಚೆಕ್ ಮಾಡ್ಕೋಬೇಕು. ಅದಕ್ಕೂ ವೆಬ್ಸೈಟ್ ಕೊಟ್ಟಿದ್ದಾರೆ aiu.ac.in ಅಂತ. ಸೊ ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮದು ಪೋಸ್ಟ್ ಗ್ರಾಜ್ಯುಯೇಷನ್ ಏನಿದೆಯಲ್ಲ ಆ ಸಬ್ಜೆಕ್ಟು ಇದು ಈಕ್ವಲೆಂಟಾ ಯೂನಿವರ್ಸಿಟಿಗೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ನೀವು ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಇದಕ್ಕೆಲ್ಲ ಎಲಿಜಿಬಲ್ ಇದ್ದೀನಿ, ನಾನು 55% ಇದೆ, ಸೊ ನಾನು ಈ ಥರ ಕೆಟಗರಿಗೆ ಬಿಲಾಂಗ್ ಆಗ್ತಾ ಇದ್ದೀನಿ, ನನಗೆ ಇಷ್ಟಿದೆ ಅಂತ ನಿಮಗೆಲ್ಲ ಗೊತ್ತಾದಮೇಲೆ ನೀವೇನು ಮಾಡಬೇಕಾಗತ್ತೆ, ಎಕ್ಸಾಮಿನೇಷನ್ ಫೀಸ್ನ ಜನರಲ್ ಆದರೆ 1150 ಇದೆ, ಕೆಟಗರಿ ಅವ್ರಿಗಾದರೆ 2A 2B 3A 3B ಅವ್ರಿಗೆ 950 ಇದೆ, ಕೆಟಗರಿ 1 SC ST ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ 650 ರೂಪೀಸ್ ಇದೆ. ಸೊ ಇಷ್ಟು ಫೀಸ್ನ ನೀವು ಅಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ಇದು ಆಲ್ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ವ್ಯಾಲೆಟ್ ಮಾಡ್ಕೋಬೋದು, ಇಲ್ಲಾಂದರೆ SBI ಚಲನ್ ತೊಗೊಂಡು ಚೆಕ್ಸ್ ಆರ್ ಕ್ಯಾಶ್ ಓನ್ಲಿ SBI ಚೆಕ್ಸ್ ಆರ್ ಅಕ್ಸೆಪ್ಟೆಡ್. ಸೊ ಪ್ಯಾನ್ ಇಂಡಿಯಾ ಪ್ರಕಾರ ಅದ್ರ ಪ್ರಕಾರ ಮಾಡ್ಬೋದು. ಥ್ರೂ ಮಲ್ಟಿ ಆಪ್ಷನ್ ಪೇಮೆಂಟ್ ಸಿಸ್ಟಮ್ MOPC ಪ್ರಕಾರ ನೀವು ಮಾಡಬೇಕಾಗತ್ತೆ. ಸೊ ಅಗೇನ್ ಇದು ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಾವು ಯಾವ ಕೆಟಗರಿಗೆ ಬೈಲ್ತಾ ಇದ್ವಿ ಆ ಕೆಟಗರಿಗೆನಲ್ಲಿ ಎಷ್ಟು ಫೀಸ್, ಎಷ್ಟು ಅಮೌಂಟ್ ಇದೆ, ಆ ಕೆಟಗರಿಗೆ ನನಗೆ ಇದೆಯಾ, ಅದಕ್ಕೆ ಮತ್ತೆ ನೀವೇನು ಮಾಡ್ಕೋಬೇಕಾಗತ್ತೆ, ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನು, ಸೊ ಈಗ ಸ್ಕ್ಯಾನರ್ಡ್ ಕಾಪೀಸ್ ಏನೇನು ರೆಡಿ ಇಟ್ಕೋಬೇಕು. ಮುಂಚೆನೇ ಹೇಳಿದಂಗೆ ದ ಲಾಸ್ಟ್ ಡೇಟು ವಿತ್ ಫೈನ್ 13th ಮಾರ್ಚ್ ಇದೆ.
ಸೊ ಲಾಸ್ಟ್ ಡೇಟ್ ತನಕ ನಾವು ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ನಾವೇನು ಮಾಡಬೇಕು, ಇಫ್ ಯು ಹ್ಯಾವ್ ಡಿಸೈಡೆಡ್ ನಾನು ಎಕ್ಸಾಮ್ ತೊಗೊಳ್ತೀನಿ ಅಂತ ಡಿಸೈಡ್ ಮಾಡಿದರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀವು ತೊಗೋಬೇಕಾಗತ್ತೆ. ಅದೆಲ್ಲ GPG ಫಾರ್ಮ್ಯಾಟಲ್ಲೇ ಕೊಡಬೇಕಾಗತ್ತೆ. ಅವ್ರು ಸ್ಪೆಸಿಫಿಕ್ ಸೈಜ್ ಹೇಳಿರ್ತಾರೆ, ಆ ಸೈಜ್ ಅಷ್ಟೇ ತೊಗೋಬೇಕು. ಅದಕ್ಕಿಂತ ಜಾಸ್ತಿ ಆದರೂ ತೊಗೊಳ್ಳಲ್ಲ, ಅದಕ್ಕಿಂತ ಕಡಿಮೆ ಆದರೂ ತೊಗೊಳ್ಳಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ, ಕ್ಯಾಂಡಿಡೇಟ್ ಫೋಟೋಗ್ರಾಫ್ ಬೇಕು. 100 KB ಟು 10 KB ಟು 100 KB ಆ ಸೈಜಲ್ಲಿದ್ದರೆ ಮಾತ್ರ ಅದು ತೊಗೊಳುತ್ತೆ, ಇದರಿಲ್ಲ. ಸೊ ನಿಮ್ಮದೊಂದು ಫೋಟೋಗ್ರಾಫ್ ತೊಗೊಂಡು ಸ್ಕ್ಯಾನ್ ಮಾಡಿ ಆ ಸೈಜ್ಗೆ JPG ಫಾರ್ಮೆಟ್ ಮಾಡಿಕೊಂಡು ಆ ಸೈಜ್ಗೆ ನೀವು ಡಿಕ್ರೀಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ಅದು ಅಪ್ಲೋಡ್ ಆಗೋದಿಲ್ಲ. ಅಂದರೆ ಕ್ಯಾಂಡಿಡೇಟ್ಸ್ ನೇಮು, ನಿಮ್ಮ ಮದರ್ ನೇಮು, ಫಾದರ್ ನೇಮು ಅದೇನಿದೆಯಲ್ಲ ಅದೆಲ್ಲ ಏನಾಗಿದೆ ಅಂದರೆ ನಿಮ್ಮದು SSLC ಬೋರ್ಡ್ ಎಕ್ಸಾಮಿನೇಷನಲ್ಲಿ ಏನಿರುತ್ತಲ್ಲ ಆ ಸರ್ಟಿಫಿಕೇಟ್ಸಲ್ಲಿ ಏನಿದೆಯಲ್ಲ ಅದೆಲ್ಲ ನೀವು ಕ್ಯಾಪಿಟಲ್ ಲೆಟ್ರಲ್ಲೇ ಬರೀಬೇಕಾಗತ್ತೆ. ಸೊ ಇದೆಲ್ಲ ತಪ್ಪಾಯಿತು ಅಂತಂದರೆ ನೀವು ಕ್ಲಿಯರ್ ಆದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ನೀವು ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಯ್ತು. ಒಂದು ಜೆರಾಕ್ಸ್ ಕಾಪಿ ತೊಗೊಂಡು ಏನೇನು ಕೇಳಿದ್ದಾರೆ ನೋಡ್ಕೊಳ್ಳಿ. ಸೊ ಫಸ್ಟು ಫೋಟೋಗ್ರಾಫಿ ಯಾವ ಸೈಜಲ್ಲಿ ಇರಬೇಕು, ನಮ್ಮ ಹೆಸರು ಯಾವ ಥರ ಅದನ್ನೆಲ್ಲ ನೋಡ್ಕೋಬೇಕು. ಅಗೇನ್ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ನೀವು ನೋಡ್ಕೋಬೇಕು. ಅಗೇನ್ ಡೇಟ್ ಆಫ್ ಬರ್ತ್ ನೀವು ಎಲ್ಲಿ ನೋಡ್ಕೋಬೇಕು ಅಂದರೆ SSLC ಬೋರ್ಡಲ್ಲಿ ಡೇಟ್ ಆಫ್ ಬರ್ತ್ ಏನಿರ್ತಾರೆ ಅದನ್ನು ನೋಡ್ಕೋಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮೊಬೈಲ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸು. ಸೊ ನಿಮ್ಮದು ಏನು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರ್ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೆ ನೀವು ಚೇಂಜ್ ಮಾಡಬಾರ್ದು. ಯಾಕೆಂದರೆ ಏನೇ ಇಂಟಿಮೇಷನ್ ಬರಬೇಕಾದ್ರೂ ನಿಮಗೆ ಥ್ರೂ ದಟ್ ಮೊಬೈಲ್ ಬರುತ್ತೆ, ಮೇಲಿಗೆ ಬರುತ್ತೆ, ಇಲ್ಲಾಂದರೆ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಹಾಗಾಗಿ ನೀವು ಮೊಬೈಲ್ ನಂಬರ್ನ ಮತ್ತು ಇಮೇಲ್ ID ನೀವು ಎಕ್ಸಾಮಿನೇಷನ್ ಫೀಸ್ ಕಟ್ಟಿ ರಿಸಲ್ಟ್ ಬರೋ ತನಕ ನೀವು ಚೇಂಜ್ ಮಾಡ್ದಲೇ ಇದ್ದರೆ ಬೆಟರು. ಆಮೇಲೆ ಒಂದು ಇಮೇಲ್ ಅಡ್ರೆಸ್ಸು, ನನಗೆ ಈಗ ಇಮೇಲ್ ಅಡ್ರೆಸ್ ಇಲ್ಲ, ನನ್ನ ಫ್ರೆಂಡ್ ಯಾವುದೋ ಒಬ್ರದ್ದು ಇಮೇಲ್ ಕೊಡ್ತೀನಿ ಅಂತ ನೀವು ಕೊಡೋಕ್ಕಾಗಲ್ಲ. ನಿಮ್ಮದೇ ಆದಂಥ ಓನ್ ಇಮೇಲ್ ID ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಒಂದು ಇಮೇಲು, ಒಂದು ಮೊಬೈಲ್ ನಂಬರು, ಒಂದು ಅಪ್ಲಿಕೇಶನ್ಗೆ ವ್ಯಾಲಿಡ್ ಇರುತ್ತೆ. ಸೊ ಅದು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಪೇಮೆಂಟ್ ಟುವರ್ಡ್ಸ್ ದಿ KSET ಇನ್ಕ್ಲೂಡಿಂಗ್ ದಿ ಬ್ಯಾಂಕ್ ಚಾರ್ಜಸ್ ಮಸ್ಟ್ ಬಿ ಡಿಪಾಸಿಟ್ ಟು KSET ಅಕೌಂಟ್ ಥ್ರೂ KSET ವೆಬ್ಸೈಟ್ ಆರ್ ಎನಿ ನಿಯರೆಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚಲ್ಲೂ ನೀವು ಪೇ ಮಾಡ್ಬೋದು. ಇದೆಲ್ಲ ಆಯಿತು. ಪೇ ಮಾಡಿದ್ರಿ, ನೀವು ಈಗ ಏನು ಮಾಡಿದ್ರಿ, ಫೋಟೋ ಡೌನ್ಲೋಡ್ ಮಾಡಿದ್ರಿ, ಏನೇನು ಬೇಕೋ ಅದೆಲ್ಲ ಅಪ್ಲೋಡ್ ಮಾಡಿದ್ರಿ, ಎಲ್ಲನೂ ನೀಟಾಗಿ ನೀವು ಎಲ್ಲ ಮಾಡಿದ್ಮೇಲೆ 2 ಡೇಸ್ ಆದಮೇಲೆ ಪೇಮೆಂಟ್ ಮಾಡಿದ 2 ಡೇಸ್ ಆದಮೇಲೆ ನಿಮಗೆ ನಿಮ್ಮ ಇಮೇಲ್ಗೆ ಒಂದು ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ನೀವೇನು ಮಾಡ್ಕೋಬೇಕಾಗತ್ತೆ, ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ A4 ಸೈಜಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನಿರುತ್ತೆ ಅಪ್ಲಿಕೇಶನ್ ಫಾರ್ಮು, ಅಟೆಂಡೆನ್ಸ್ ಸ್ಲಿಪ್ ಫಾರ್ ದಿ ಕ್ಯಾಂಡಿಡೇಟ್ಸು, ಅವೆರಡು ನೀವೇನು ಮಾಡಬೇಕು ನೋಡಲ್ ಸೆಂಟರ್ಗೆ ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆಗೆ 3ನೇದು ಅಡ್ಮಿಷನ್ ಕಾರ್ಡ್, ಅದು ಒಂದು ಬರುತ್ತೆ, ಅದನ್ನು ನೀವು ರಿಟೈನ್ ಮಾಡ್ಕೋಬೇಕು. ದಟ್ ಯು ಕ್ಯಾನ್ ಪ್ರೊಸೀಡ್ ಟು ದಿ ಎಕ್ಸಾಮಿನೇಷನ್ ಸೆಂಟರ್. ಯಾಕೆಂದರೆ ನೀವು ನೋಡಲ್ ಸೆಂಟರು ನೀವೇ ಹೇಳಿರ್ತೀರ, ಆಮೇಲೆ ಎಕ್ಸಾಮಿನೇಷನ್ ಪ್ಲೇಸು ಯಾವುದು ಅಂತ ನೀವೇ ಹೇಳ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಅಡ್ಮಿಷನ್ ಕಾರ್ಡ್ ಬರುತ್ತೆ. ಆ ಅಡ್ಮಿಷನ್ ಕಾರ್ಡನ್ನ ನೀವೇನು ಮಾಡಬೇಕು, ಅವ್ರು ಯಾವುದೋ ಇಷ್ಟು ಡೇಟ್ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಿರುತ್ತೆ, ಅಷ್ಟು ಡೇಟ್ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ ಎಷ್ಟೋ ಜನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ, ಯಾವುದೊಂದು ಪ್ರಿಸ್ಕ್ರೈಬ್ ಟೈಮಲ್ಲಿ ಅವ್ರು ಹೇಳಿದರು, ಆವಾಗ ಪ್ರಾಬ್ಲಮ್ ಆಯಿತು. ಮತ್ತೆ ಸ್ಟ್ರೈಕ್ ಮಾಡಿ ಮತ್ತೆ ಅದನ್ನು ರಿಲೀಸ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರು. ಸೊ ನಿಮಗೆ ಏನು ಟೈಮ್ ಕೊಟ್ಟಿರ್ತಾರಲ್ಲ ಅಷ್ಟು ಟೈಮ್ ಒಳಗಡೆ ನೀವೇನು ಮಾಡ್ಕೋಬೇಕಾಗುತ್ತೆ, ಅಡ್ಮಿಷನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಪ್ರಿಂಟೌಟ್ ಏನು ತೊಗೊಳ್ತಿರಲ್ಲ ದಟ್ ಓನ್ಲಿ ಯು ಕ್ಯಾನ್ ಟ್ರೀಟ್ ಆ್ಯಸ್ ಯುವರ್ ಅಡ್ಮಿಷನ್ ಕಾರ್ಡ್. ಮತ್ತೊಂದು ಸಪ್ರೇಟಾಗಿ ಕೊಡೋಲ್ಲ. ನೀವು ಯಾವತ್ತೂ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿಲ್ಲ, ಎಕ್ಸಾಮ್ ಬರೆಯೋ ದಿವಸ ಅದನ್ನು ಅಲಾಂಗ್ ವಿತ್ ವ್ಯಾಲಿಡ್ ಫೋಟೋ ID ತೊಗೊಂಡು ನೀವು ಹೋಗಬೇಕಾಗತ್ತೆ. ಸೊ ಇಷ್ಟು ಪ್ರಿಕಾಷನ್ಸು ನೀವು ತೊಗೊಂಡು ನೀಟಾಗಿ ಅಪ್ಲೈ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಇದ್ರ ಮೇಲೆ ಇನ್ನೂ ಇನ್ಫಾರ್ಮೇಷನ್ ಬೇಕು, ಯಾವ್ಯಾವ ಸಬ್ಜೆಕ್ಟ್ ಇದೆ ಏನು ಅಂತಂದರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ KSET ಜನರಲ್ ಪೇಪರ್ ಅಂತ ಕೊಟ್ಟರೆ ಅದರಲ್ಲಿ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಾದಷ್ಟು ವೀಡಿಯೋಸು ಸಿಗುತ್ತೆ. ಇನ್ನೂ ಇದ್ರ ಮೇಲೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು, ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ, ನಮಗೆ ಇದು ಆನ್ಸರ್ಸ್ ಗೊತ್ತಾಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ, ಕೇಳ್ಬೋದು ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.